ಮತ್ತೊಮ್ಮೆ ಮನವಿ ಮಾಡಿದ್ದೇನೆ. ನನಗೆ ಅವಕಾಶ ನಾನು ಕೇಳಿದಂಥ ಅಭ್ಯರ್ಥಿಗಳ ಬಗ್ಗೆ ನಾನು ಗೆಲ್ಲಿಸ್ಕೊಡ್ತೀನಿ ಅನ್ನೋ ಭರವಸೆಯನ್ನು ಕೊಟ್ಟಿದ್ದೇನೆ. 30 ವರ್ಷದ ಪಾರ್ಲಿಮೆಂಟ್ ಮೆಂಬರ್ ಆಗಿ 7 ಸಾರಿ ಗೆದ್ದು ಆ ಕ್ಷೇತ್ರದಲ್ಲಿ ಯಾವ ರೀತಿ ಗೆಲ್ಲಿಸಬೇಕು ಅಂತ ನನಗೆ ಅರಿವಿದೆ. ಅದೇ ಕಾಲಕ್ಕೆ ಸರಿಯಾಗಿ ಎಲ್ಲರೂ ಒಟ್ಟಿಗೆ ಇರಬೇಕು ನನ್ನ ಭಾವನೆ. ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಸೀನಿಯರ್ ನಾಯಕರು, ನಾವೆಲ್ಲರೂ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದಂಥ ಕಾಲದಲ್ಲಿ ನಾವೊಂದು ಮಾತು ಕೊಟ್ಟಿದ್ವಿ ಮಾನ್ಯ ಮುಖ್ಯಮಂತ್ರಿಗಳಿಗೂ ಉಪಮುಖ್ಯಮಂತ್ರಿ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಮಾತಾಡಿ ನಾವಿವತ್ತೆಲ್ಲ ಭಿನ್ನಾಭಿಪ್ರಾಯ ಬಿಟ್ಟು ಚಿಕ್ಕಬಳ್ಳಾಪುರ ಕೋಲಾರ ಗೆಲ್ಲಿಸೋದಕ್ಕೆ ತೀರ್ಮಾನ ಮಾಡ್ಕೊಂಡಿದ್ದೇವೆ. ಎಂದಿಗೆ ಏನಾಯಿತು ಅದನ್ನು ನಾವೆಲ್ಲ ಒಟ್ಟಿಗೆ ಇರ್ತೀವಿ. ನೀವು ಯಾರಿಗಾದ್ರೂ ಸೀಟ್ ಕೊಡಿ ಆಯಿತು ನಾವು ತೀರ್ಮಾನ ಮಾಡಿ ನಾವು ಅದಕ್ಕೆ ಬದ್ಧವಾಗಿದ್ದೇವೆ. ಅವರು ಇದ್ರು ಅವತ್ತು ಅವರೇ ಇದನ್ನು ಹೇಳಿದರು. ನಾನು ಕೂಡ ಅದನ್ನೇ ಹೇಳಿದೆ. ಹೌದು ಏನಾಯಿತು ಬಿಟ್ಬಿಡೋಣ. ನನ್ನೊಂದು ಮನವಿ ಇದೆ. ನಾನಲ್ಲಿ ಸೋತಿದ್ದೇನೆ, ಗೆಲ್ಲಬೇಕಾಗಿದೆ. ಆದ್ದರಿಂದ ನಾನು ಹೇಳುವಂಥ ಅಭ್ಯರ್ಥಿಗೆ ನನಗೆ ಕೊಡಿ, ಗೆಲ್ಲಿಸ್ತೀನಿ ಅಂತ ಅವರೆಲ್ಲರನ್ನೂ ಕೇಳಿಕೊಂಡೆ. ಅದಾದಮೇಲೆ ಹೈಕಮಾಂಡ್ಗೆ ಅಂತಿಮ ತೀರ್ಮಾನ. ನಾನು ಕೂಡ ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ, AICCಯಲ್ಲಿದ್ದೀನಿ, 10 ವರ್ಷ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೀನಿ. ನನಗೆಲ್ಲ ಸವಲತ್ತುಗಳನ್ನು ಕಾಂಗ್ರೆಸ್ ಪಕ್ಷ, ಸೋನಿಯಾ ಗಾಂಧಿ, ವಿಶೇಷವಾಗಿ ಈ ದಿನದ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ನಾನು ವಿಶೇಷವಾಗಿ ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಕೂಡ ಸಮ್ಮತಿ ತೋರಿಸಿದ್ದಾರೆ. ವೇಣುಗೋಪಾಲ್ ಅವರು ಸಮ್ಮತಿ ತೋರಿಸಿದ್ದಾರೆ. ಇನ್ಚಾರ್ಜ್ ಇರುವಂಥ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಸಮ್ಮತಿ ತೋರಿಸಿದ್ದಾರೆ. ಕಾರಣ ಇಷ್ಟೇ, ನಮ್ಮ ಗುಂಪುಗಳು ಒಂದಾಗಲಿ ಅನ್ನೋ ಒಂದು ಭಾವನೆಯಿಂದ ಬೇರೆ ಚಿಂತನೆಯನ್ನು ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲ. ಈಗೂ ಟೈಮ್ ನಿಂತಿಲ್ಲ, 3 ದಿನ ರಜೆ. ನನಗೆ ಕಾಂಗ್ರೆಸ್ ನಮ್ಮನ್ನೆಲ್ಲ ಒಂದು ಮಾಡಿ ಒಂದು ಸೀಟನ್ನು ನಾವು ಒಂದು ಸಾರಿ ಆ ಥರ ಇದು ಮಾಡಿದ್ಮೇಲೆ ನಿಮಗೆ ತಿರುಗಿ ಒಳಗಡೆ ಎಂದು ಹೊರಗಡೆ ಒಂದಿಲ್ಲ. ನಾನು ಓಪನ್ ಆಗಿ ಅವ್ರಿಗೂ ಹೇಳಿದ್ದೀನಿ, ನಿಮಗೂ ಹೇಳಿದ್ದೀನಿ, ಮುಖ್ಯಮಂತ್ರಿಗಳಿಗೂ ಹೇಳಿದ್ದೀನಿ. ನನಗೆ ಖಾತ್ರಿ ಇದೆ, ಈ ಸೀಟನ್ನು ಕೊಡಿ, ಅವ್ರನ್ನ ಒಪ್ಪಿಸಿ. ಇವತ್ತು ಮೀರಿಲ್ಲ. ನಿನ್ನೆ ರಮೇಶ್ ಕುಮಾರ್ ಮೊನ್ನೆಯಿಂದ ಅವ್ರಿಗೇನೋ ಆರೋಗ್ಯ ಕಡಿಮೆ ಇದೆ ಅಂತ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾಗಿದೆ, ಅವರಿಬ್ಬರು ಅಧ್ಯಕ್ಷರು ಸೇರಿ ಅವರನ್ನು ತಿಳಿಸಿ ಒಂದು ರಾಜ್ಯದಲ್ಲಿ ಮೆಸೇಜ್ ಹೋಗ್ಬೇಕಾಗ್ತದೆ. ಎಲ್ಲ ಕಾಂಗ್ರೆಸ್ನವರು ಎಲ್ಲ ಒಟ್ಟಿಗೆ ಹೋದರೆ ರಾಜ್ಯಕ್ಕೂ ಮೆಸೇಜ್ ಹೋಗಲಿ, ರಾಜ್ಯದಲ್ಲಿ ಹೆಚ್ಚು ಸೀಟುಗಳು ಗೆಲ್ಲೋದಕ್ಕೆ ದಾರಿಯಾಗಲಿ. ನಾನು ಯಾವುದು ಕೊಟ್ಟಿದೆಯಲ್ಲ, ನಾನು ಶಿಸ್ತಿನ ಸಿಪಾಯಿ. ಕಾಂಗ್ರೆಸ್ ಪಕ್ಷದಲ್ಲಿ ನನಗೆಲ್ಲ ಕೊಟ್ಟಿದ್ದೀನಿ. ಆದ್ದರಿಂದ ಒಂದು ಒಮ್ಮತದ ಅಭ್ಯರ್ಥಿಯನ್ನು ಮಾಡಿ ಈ 2 ಜಿಲ್ಲೆಗಳು ವಿರೋಧಕ್ಕೆ ಕಾರಣಕರ್ತರಾಗಿದ್ದು, ಇದರಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಮತ್ತು ಉಪಮುಖ್ಯಮಂತ್ರಿಗಳ ಪಾತ್ರ ಮುಖ್ಯವಾಗಿದೆ ಅನ್ನೋದನ್ನು ನಾನು ಮನವಿ ಮಾಡ್ತಾ, ನಮಗೆ 2 ಗೆಲ್ಲಬೇಕು. ನಾವು ಇಷ್ಟು ವರ್ಷ ರಾಜಕಾರಣ, ಕೇಂದ್ರದಲ್ಲಿ ಮಂತ್ರಿ, ಇಲ್ಲಿ ಮಂತ್ರಿ ಮಾಡಿದೆ ಕಾಂಗ್ರೆಸ್ ಪಾರ್ಟಿ. ಈಗ ನಾವಿದ್ದು ಕೂಡ ಈ ಸೀಟ್ ಗೆಲ್ಲಿಲ್ಲ ಅನ್ನೋದಾದರೆ ಅದಕ್ಕೆ ಅರ್ಥ ಇಲ್ಲ. 2 ಲೋಕಸಭಾ ಕ್ಷೇತ್ರ ಕೂಡ ನಮಗೆ ತವರು ಮನೆ ಇದೆ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ. ಅದರಿಂದ ನಮ್ಮ ತಾಯಿ ತವರೂರಾದ ದೇವನಹಳ್ಳಿಯಲ್ಲಿ ನನಗೆ ಆಶೀರ್ವಾದ ಮಾಡಿದ್ದಾರೆ. ಆ ಜನಕ್ಕೂ ಸ್ಪಂದಿಸಿ ಅಲ್ಲಿ ನಾವು ಕಾಂಗ್ರೆಸ್ಸನ್ನು ಗೆಲುವು ಮಾಡಬೇಕಾದಾಗ ಇನ್ನೂ ಸ್ವಲ್ಪ ಕೃಷಿ ಮಾಡಬೇಕು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿ ಏನೋ ನಾವಿಬ್ಬರು ಒಪ್ಪೋದಿಲ್ಲ, ಬೇರೆ ಕ್ಯಾಂಡಿಡೇಟ್ ಕೊಟ್ಬಿಡ್ತೀವಿ, ಅವರು ಸೋಲಿ ಗೆಲ್ಲಿ ಅಂತ ಕೈ ತೊಳ್ಕೊಳ್ಳೋದು ಕರೆಕ್ಟ್ ಅಲ್ಲ.
ಅಲ್ಲ ಯಾರೇ ಅಲ್ಲ ಸರ್, ಈಗ ಹೇಳ್ತಿದ್ರೆ ನೀವೇನಾದ್ರೂ ಸಲಹೆ ಕೊಟ್ಟಿದ್ದೀರಾ? ಪೂರ್ತಿ ಹೇಳಕ್ಕೆ ಬಿಡ. ನನ್ನ ಉದ್ದೇಶ ನಮ್ಮಿಬ್ಬರನ್ನು ಸರಿಪಡಿಸಬೇಕು. ಇದು ಇವತ್ತಲ್ಲ, ಯಾವತ್ತು ನನ್ನ ಎಲೆಕ್ಷನ್ನಲ್ಲಿ ಚುನಾವಣೆ ಆದಮೇಲೆ ಕಾಂಗ್ರೆಸ್ ಪಕ್ಷ ಮತ್ತೆ ಗೆಲ್ಲಬೇಕು, ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಇಟ್ಕೊಂಡು ನಾನು ಹೈಕಮಾಂಡ್ಗೆ ಮನವಿ ಮಾಡಿದ್ದೆ, ಅಧ್ಯಕ್ಷರಿಗೆ ಮನವಿ ಮಾಡಿದ್ದೆ ಮತ್ತು ಮುಖ್ಯಮಂತ್ರಿಗಳು ಇವರಿಗೂ ಮನವಿ ಮಾಡಿದ್ದೆ. ಮುಂತಿರಿಸಿ ರಾಜ್ಯ ಸೂತ್ರದಲ್ಲಿ ಹೋಗೋಣ ಅಂತ. ಪಾರ್ಲಿಮೆಂಟ್ ಇದು ಅಸೆಂಬ್ಲಿಗಳು ಕೊಟ್ಟಾಗ ನಾನು ತಗರಾಗಿ ಅವ್ರ ಬಳಿ ಗೆದ್ದು ಬಂದಿದ್ದೆ. ನಾನು ಬಿಟ್ಟು ಸೇರಿಸಿದ್ರಿ, ತಕರಾರು ಮಾಡಲಿಲ್ಲ. ನಾನು ಬಿಟ್ಟು ಮಂತ್ರಿ ಮಾಡಿದ್ರಿ, ನಾನು ತಕರಾರು ಮಾಡಲಿಲ್ಲ. ನನ್ನ ದೂರದೃಷ್ಟಿ ಏನು? ಕಾಂಗ್ರೆಸ್ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಉಳಿಬೇಕು. ಜನ ನಮ್ಗೆ ಆಶೀರ್ವಾದ ಮಾಡಿದ್ದಾರೆ. ಜನ ಆಶೀರ್ವಾದಕ್ಕೆ ಗೌರವ ಕೊಡಬೇಕು, ತಲೆಬಾಗಬೇಕು. ನಮ್ಮ ಸ್ವಪ್ರತಿಷ್ಠೆಗಳಿಂದ ಕಾಂಗ್ರೆಸ್ಸನ್ನು ಹಾಳು ಮಾಡೋಕ್ಕಾಗೋದಿಲ್ಲ. ನಾನು ಸಿದ್ಧವಾಗಿದ್ದೀನಿ. ನಾನು ಇವತ್ತು ಹೇಳ್ತೀನಿ, ನೀವು ಅವ್ರದ್ದು ಬೇಡ ನಿಮ್ಮದು ಬೇಡ ಅಂತ ಹೇಳಿದ್ರೆ ಯಾರೂ ಕೆಲಸ ಮಾಡೋದಿಲ್ಲ. ನಾಳೆ ಪಾಪ ಯಾರೋ ಬಂದವರು ಕಷ್ಟಕ್ಕೆ ಸಿಕ್ಕೋದು ಬೇಡ. ಇವತ್ತು ಒಂದಾದಾಗ ಮಾತ್ರ ಸೀಟ್ ಗೆಲ್ಲಕ್ಕಾಗುತ್ತೆ. ನಾನೇ ಗೆಲ್ಲಿಸ್ತೀನಿ ಅಂತ ನಾನು ಹೇಳಲ್ಲ. ಇಬ್ಬರು ಒಂದಾದಾಗ ಇದರಲ್ಲಿ ರಮೇಶ್ ಕುಮಾರ್ ಪಾತ್ರ ಮಹತ್ತರವಾಗಿರ್ತಾರೆ. ಅವ್ರನ್ನ ಇಲ್ಲಿವರೆಗೂ 2 ದಿನದಿಂದ ಅವರು ಆರೋಗ್ಯ ಸರಿ ಇನ್ನೂ ಮೀರಿಲ್ಲ. ಅವ್ರನ್ನೂ ಕರೆಸಿ ಮಾತಾಡಿ ಅವ್ರಿಗೆ ಹೇಳಿದ್ದಾರೆ, ಹೈಕಮಾಂಡ್ ತೀರ್ಮಾನ ಬದ್ಧವಾಗಿದ್ದೀವಿ. ನಾನು ಹೇಳಿದ್ದೀನಿ, ಎಲ್ಲರೂ ಒಪ್ಕೊಂಡಿದ್ದೀನಿ. ಅದಾದ ಮೇಲೆ ಇದೊಂದು ಹೊಸ ವಾತಾವರಣ ಆಗಿದ್ದು ನಾನು ಅದನ್ನೆಲ್ಲ ರಿಪೀಟ್ ಮಾಡೋಕ್ಕಾಗಲ್ಲ. ನನ್ನ ಮನಸ್ಸಿನಲ್ಲಿ ಆಘಾತ ಇದೆ, ನೋವಿದೆ. ಆ ನೋವನ್ನೆಲ್ಲ ನೋಡಿಕೊಂಡು ನನಗೆ ಗೊತ್ತಿದೆ ಹೆಂಗೆ ಅನಿಸ್ಬೇಕು. ಆದರೂ ಕೂಡ ಒಮ್ಮತದ ಅಭ್ಯರ್ಥಿ ನಾವೆಲ್ಲ ಒಟ್ಟಿಗೆ ಸೇರಿ ಮಾಡಿದರೆ ಅದರಿಂದ ಫಲಪ್ರದವಾಗಿರ್ತದೆ. ನಾವು ಯಾರೂ ಕೂಡ ನಮ್ಮ ಸ್ವಪ್ರತಿಷ್ಠೆಯನ್ನು ಬಿಟ್ಟುಬಿಟ್ಟು ಅದನ್ನು ಮಾಡಿಕೊಂಡ್ರೆ ಇಷ್ಟನ್ನು ಹೇಳಿ ತಾವು ನಿಂತಿದ್ದೀರಿ. ನಾನು ಬೇರೆ ಎಲ್ಲ ಪ್ರಶ್ನೆಗೂ ಉತ್ತರ ಕೊಡಲು ಬಹಳ ಅಗಾಧವಾದಂಥ ನೋವಲ್ಲಿದ್ದೀನಿ. ಅದು ಕಾಂಗ್ರೆಸ್ ದೊಡ್ಡದು, ನಾನು ನೋವು ಕೂಡ ಕೊಡ್ತೇನೆ. ನಮಗೆ ಸೀಟ್ ತಗೊಳ್ಳೋದು ದೊಡ್ಡದಲ್ಲ. 30 ವರ್ಷ ರಾಜಕಾರಣದಲ್ಲಿ ನನ್ನನ್ನು ಜನ ಮುಖ್ಯ. ಆ ಜನ ನಮ್ಮ ಕಾಂಗ್ರೆಸ್ ತಂದಿದ್ದಾರೆ ಇಲ್ಲಿ. ಮತ್ತೆ ಪಾರ್ಲಿಮೆಂಟ್ ತರುವಂಥ ಕೆಲಸವನ್ನು ನಾವು ಮಾಡಬೇಕು. ನಮ್ಮ ಎಲ್ಲ ಇದನ್ನು ಬಿಟ್ಟು ಆ ಕೆಲಸಕ್ಕೆ ನಾನು ತಯಾರಿದ್ದೀನಿ. ಮುನಿಯಪ್ಪ ಸರ್, ಈಗ ನೀವು ಹೇಳ್ತಿದ್ರ ಪ್ರತಿಷ್ಠೆಯನ್ನು ಬಿಟ್ಟು ನಾವೆಲ್ಲ ಒಟ್ಟಾಗಬೇಕು ಅಂತ, ನೀವೇ ಕುತ್ಕೊಂಡು ಬಗೆಹರಿಸ್ಕೊಂಡದ್ರಲ್ಲಿ ಅಲ್ಲಿ ನಿಮ್ಗೆ ಪರಿಹಾರ ಸಿಗೋದಿಲ್ಲ ಅನ್ಸುತ್ತಾ? ನೀವು ಪ್ರತಿಷ್ಠೆಗಳನ್ನ ಬಿಟ್ಟು ನೀವು ಎರಡೂ ಬಣಗಳು ಅಂತ ನೀವೇನಾದ್ರೂ ಬಿಂಬಿತಾಗ್ತಿದೆ, ನೀವೇ ಕುತ್ಕೊಂಡು ಮಾತಾಡ್ಕೊಬೋದಲ್ಲ? ಸಂಧಾನ ಸೂತ್ರ 3ನೇವರು ಪ್ರವೇಶ ಆಗಕ್ಕೆ ಅವಕಾಶ ಇಲ್ವಲ್ಲ? ಅಲ್ಲ, ಈಗ ಯಾರಾದ್ರೂ ಒಬ್ಬರು ಯಜಮಾನರು ಮಾಡಬೇಕು. ಅಧ್ಯಕ್ಷರ ಯಜಮಾನರು, ಮಂತ್ರಿಗಳು, ಮುಖ್ಯಮಂತ್ರಿಗಳು, ನಾಯಕರು, ಇವರು ಇದನ್ನು ತಿದ್ದುಪಡಿ ಮಾಡಿ ಇವ್ರು ಯೋಚನೆ ಮಾಡಿ. ನೋಡಪ್ಪ, ಈ ಕ್ಯಾಂಡಿಡೇಟು ನಾವು ಕೂಡ ಯೋಚನೆ ಮಾಡಿದ್ದೀವಿ, ನಮಗೆ ರಿಪೋರ್ಟ್ಸ್ ಇದೆ, ಈ ಕ್ಯಾಂಡಿಡೇಟ್ ಗೆಲ್ತದೆ ಅಂತ ಅವ್ರು ಹೇಳ್ಬಿಟ್ರೆ ನಾವು ನಾನು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀನಿ. ನಮ್ಮದೇ ಅಂತಲ್ಲ, ನಮ್ಮದು ಕೇಳೋದು ಕೇಳಿದ್ದೀನಿ, ಕೊಟ್ಟರೆ ಗೆಲ್ಲಿಸ್ತೀನಪ್ಪ ಅಂತ. ಇಲ್ಲಪ್ಪ ನಾವಿಂಥ ಕ್ಯಾಂಡಿಡೇಟ್ ಇರ್ತೀವಿ, ಗೆಲ್ತದಂತೆ ಗೆಲ್ಲಬೇಕು ಅನ್ನೋದೊಂದೇ ನಂದು ಮೂಲ ಮಂತ್ರ. ಮೂರನೇ ಅಭ್ಯರ್ಥಿ ಬಂದ್ರೆ ಇಬ್ರು ಕೆಲಸ ಮಾಡಲ್ಲ ಅನ್ನೋದನ್ನ ಹೇಳ್ತಾ ಇದ್ರು, ಅಥವಾ ಗೆಲ್ಲಕ್ಕಾಗಲ್ಲ 3ನೇ ಅಭ್ಯರ್ಥಿ ಅಂತ ಹೇಳ್ತಾ ಇದ್ರು? ಈಗ ಸಭೆಯಲ್ಲಿ ಅಭಿಪ್ರಾಯ ಹೇಳಿದ್ರ ನೀವೀಗ? ನಾನು ಇನ್ನೂ 3ನೇ ಅಭ್ಯರ್ಥಿ ಗಂಟ ಹೋಗೇ ಇಲ್ಲ. ನಾನು ಇಲ್ಲೇ ಇಲ್ಲ. ಇನ್ನೊಬ್ರು ಯಾರೋ ಬಂದ್ರೆ ನಾನು ಯಾರ ಅಭ್ಯರ್ಥಿ ಹೆಸರು ಹೇಳಿಲ್ಲ, ನಾನು ಯಾರಿಗೂ ಪ್ರಪೋಸು ಮಾಡಿಲ್ಲ. ನಮ್ಮಲ್ಲಿ ಒಂದಾಗಿ ಒಮ್ಮತದ ಅಭ್ಯರ್ಥಿ ಮಾತ್ರ ಗೆಲ್ಲಕ್ಕೆ ಸಾಧ್ಯ ಅಂತ ಅಲ್ಲಿಗೆ ನಿಲ್ತೀನಿ ಸರ್. ಈಗ ಅವರು ಬೇಡ ಇವರು ಬೇಡ, 3ನೇವ್ರಿಗೆ ಕೊಟ್ರೆ ಇಬ್ರು ಕೆಲಸ ಮಾಡಲ್ಲ ಅಂತ ಹೇಳಿದೀರಾ. ಹಾಗಾದ್ರೆ ನೀವು ಕೆಲಸ ಮಾಡಲ್ಲ ಸರ್? ಮಾಡಲ್ಲ ಅನ್ನೋ ಮಾತು ನಾನು ಹೇಳಿಲ್ಲ, ನೀವು ಸೃಷ್ಟಿ ಮಾಡಬೇಡ. ಅಲ್ಲ ನೀವು ಹೇಳಿದ್ರಿ ಸರ್, ಮಾತುಗೂ ಕೂಡ ಅರ್ಥ ಇರ್ತದೆ. ನಾನು ಬಹಳ ಜವಾಬ್ದಾರಿಯಾಗಿ ಮಾತಾಡ್ತೀನಿ. ಇಬ್ರು ಕೆಲಸ ಮಾಡುವಂತ ವ್ಯಕ್ತಿ ಗೆಲ್ಸ್ಕೊಂಬರೋಣ. ಇಬ್ರು ಒಪ್ಸಿ ಕೆಲಸ ಮಾಡೋದು ನಿಮ್ಮಿಬ್ಬರದು ಜವಾಬ್ದಾರಿ ಇದೆ. ಆ ಕೆಲಸ ನಿಮ್ಮ ಮಾತಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರ ಸರ್ವೆನಲ್ಲಿ ಬಂದಿರೋದು ಚಿಕ್ಕಪದ್ದಣ್ಣ ಹೆಸರು, ಚಿಕ್ಕಪದ್ದಣ್ಣಗೆ ಕೊಡಿ, ಬೇರೆಯವ್ರು ಬೇಡ ಅನ್ನೋದು. ಆಯ್ತಪ್ಪ, ಚಿಕ್ಕಪದ್ದಣ್ಣ ಬಿಟ್ಟು ಇನ್ನೂ 1, 2, 3 ಹೆಸರು ಇರ್ತಾ ಇದಾರೆ ಸರ್ವೆನಲ್ಲಿ. ಒಬ್ಬರೇ ಇದೆ. ಆ 3 ಹೆಸರಲ್ಲಿ ಯಾರ್ಯಾರ್ದು ಸರ್ವೆ ಬಂದಿದ್ದೆ ನನಗೆ ಗೊತ್ತಿಲ್ಲ. ನೀವು ಹೇಳ್ತಾ ಇದ್ದೀರಿ ಚಿಕ್ಕಪದ್ದಣ್ಣ 1 ಬಂದಿದೆ ಅಂತ.
2, 3 ಎಲ್ಲ ಇರ್ತಾವಲ್ಲ. ಅಲ್ಲ ಸರ್, ಸರ್ವೇಲ್ ಬಲಗೈ ಸಮುದಾಯಕ್ಕೆ ಬಂದಿದ್ರೆ ಅದಕ್ಕೂ ಓಕೆನಾ ಸರ್? ಯಾರಿಗನ್ನ ಕೊಡ್ಲಿ ಕಾಂಗ್ರೆಸ್ ಗೆಲ್ಬೇಕಲ್ಲಪ್ಪ ಅಲ್ಲಿ, ಅದು ತಾನೇ ಮುಖ್ಯ. ನಾನು ಇನ್ನೂ ಎಡಗೈ ಬಲಗೈ ಇಟ್ಕೊಂಡು ರಾಷ್ಟ್ರ ಮಟ್ಟದಲ್ಲಿ ನನ್ನೇನು ಲೀಡರ್ ಮಾಡಿದ್ದೆ, ಏನು ಎಡಗೈ ಬಲ ಓಟ್ ಹಾಕಿದ್ರಿಂದ ಗೆಲ್ಲೋದು ನಾನು. ಇಡೀ ರಾಜ್ಯದ ಎಲ್ಲ ವರ್ಗದ ಜನ ಓಟ್ ಹಾಕಿದ್ದಕ್ಕೆ 30 ವರ್ಷ ಪಾರ್ಲಿಮೆಂಟಲ್ಲಿ ಇದ್ದೀನಿ. ಆ ಹಣೆ ಬರ ನನ್ಗೆ ಯಾಕೆ? ಮೂಲ ಸರ್ ಬಲಗೈಯರು ಓಟ್ ಹಾಕಿದ್ದಾರೆ, ಎಡಗೈಯರು ಹಾಕಿದ್ದಾರೆ, ಎಲ್ಲಾ ವರ್ಗದ ಜನ ಹಾಕಿದ್ದಾರೆ, ಬ್ಯಾಕ್ವರ್ಡ್ ಹಾಕಿದ್ದಾರೆ, ಒಕ್ಕಲಿಗರು ಅಲ್ಲ, ಮೊನ್ನೆ ನೀವೇ ಹೇಳಿದ್ರಿ ಸರ್ ಸಾಂಪ್ರದಾಯಿಕವಾಗಿ ಎಡಗೈ ಸಮುದಾಯ ಕೊಡಿ ಅಂತ. ನಿಮ್ ಮುಂದೆ ಇವಾಗ ನಿಮ್ಮ ಅಳಿಯೋರು ಬಿಟ್ಟು ಬೇರೆ ಸಾಂಪ್ರದಾಯಿಕವಾಗಿ options ಗೆ- ನಡೆದಿದ್ದು ಹೇಳಿದ್ನೆ, ಸಾಂಪ್ರದಾಯಿಕವಾಗಿ ನಡೆದಿದ್ದು ಹೇಳಿದ್ದೀನಿ. ಅಂತಿಮ ತೀರ್ಮಾನ ಹೈಕಮಾಂಡ್ ಅಂತ ಕೂಡ ಇದೆ. ಸರ್ ನಿಮ್ಮ ಅಳಿಯೋರು ಬಿಟ್ಟು ಮುಂದಿನ ನೆಕ್ಸ್ಟ್ ಇನ್ನೊಂದು ಆಪ್ಷನ್ಸ್ ಏನೋ ನಿಮ್ ಮುಂದೆ ಇರುತ್ತಾ? ಈಗ ಅಳಿ ಕೊಡಕ್ ಆಗಲ್ಲ ಅಂತಂದ್ರೆ ಮುಂದೆ ಇವ್ರ ಹೆಸರು ಇದೆ, ಇವ್ರಿಗಾದ್ರೂ ಕೊಡ್ತೀರಾ ಆಪ್ಷನ್ಸ್ ನೀವೇನ್ ಕೊಡ್ತಿದ್ದೀರಾ? ನೀವು ಜಡ್ಜ್ಮೆಂಟ್ ಮಾಡೋರಲ್ಲ, ನಿಮ್ಗೆ ಆ ಕೆಲಸ ಯಾಕೆ? ನಿಮಗೆ ನಾನು ಹೇಳಿರೋದು ದಯವಿಟ್ಟು ಅಲ್ಲ, ನಿಮ್ಮ ಹತ್ರ ಆಪ್ಷನ್ಸ್ ಇರುತ್ತಾ ಅದು ಅಂತ. ನಿಮ್ಗೆ ಆ ಕೆಲಸ ಬೇಡ, ಆ ಕೆಲಸ ನಿಮ್ದಲ್ಲ. ಈಗ ಆ ಕೆಲಸ ಮಾಡೋರು ಜಡ್ಜ್ಮೆಂಟ್ ಅಲ್ಲ, DCM ನೀವಾಗ ನೀವೇ ಎಲ್ಲ ಮೀಡಿಯಾಗಳ ಮುಂದೆ ಬರ್ತಿರೋದ್ರಲ್ಲಿ ಯಾರು ಜಡ್ಜ್ಮೆಂಟ್ ಅಂತಲ್ಲ. ಅನ್ನೋದಕ್ಕೆ ಮಾತಾಡ್ತೀರ. ಅದಲ್ಲ ಜಡ್ಜ್ಮೆಂಟ್ ಯಾರು ಮಾಡಕ್ ಹೋಗಲ್ಲ. ನೋ ರಾಂಗ್. ಜಡ್ಜ್ಮೆಂಟ್ ಯಾರು ಮಾಡಕ್ ಹೋಗಲ್ಲ. ನಿಮ್ಮಲ್ಲಿ ಏನಿದೆ ಅದು ತೋರ್ಸಕ್ ಹೋಗ್ತಾ ಇರೋದು. ನೀವೆಲ್ಲ ಒಂದಾಗಿ ನೀವು ಮಾಡ್ಕೊಂಡಿದ್ದಾರೆ, ಯಾರು ಬಂದು ಇಲ್ಲಿ ನಿಮ್ಮ ಹತ್ರ ಬರ್ತಾಗ್ಲಿಲ್ಲ. ಒಂದ್ ಹೇಳ್ತಿರೋದೇನು ಅಂದ್ರೆ, ನಿಮ್ಮ ಅಳಿಯೋರು ಬಿಟ್ರೆ ಬೇರೆ ಆಪ್ಷನ್ಸ್ ಇಂತವ್ರು ಕೊಡಿ ಅಂದ್ರೆ ನಿಮ್ಗೆ ಅವಾಗ ಒಂದು ಸೂತ್ರ ನಿಮ್ ಮುಂದೆ ಇರುತ್ತಾ ಅಂತ ಕೇಳ್ತಾ ಇರೋದು. ಅವ್ರು ಯಾರಿಗೆ ಕೊಟ್ಟರು ನಾನು ಒಪ್ಕೊಂತೀನಿ ಅಷ್ಟೇ. ನಾನು ಯಾವುದಕ್ಕೂ ಯಾವ ಸಮುದಾಯಕ್ಕೆ ಕೊಟ್ಟರು ಒಪ್ಕೊಂತೀನಿ, ನಾನು ಅದರಲ್ಲಿ ಇಲ್ಲ. ನಾನು ಅಲ್ಲಿಂದ ಮೇಲೆ ಇದ್ದೇನೆ. ನಾನು ಸಮುದಾಯನ ಕಟ್ಕೊಂಡು ಹಣೆ ಬರ್ಕೊಳ್ಳೋಕ್ಕಾಗಲ್ಲ. ಬಟ್ ಕುಂಡ್ರಸ್ ಮಾತಾಡ್ಸಿ ಕೊಡ್ಬೇಕು ಅಂತಾರ ಸರ್? ಅಲ್ಲ, ಅದು ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬಂದಿರೋದನ್ನ ಹೇಳಿದ್ದೀನಿ. ಆದ್ರೆ ಈಗ ಮೂಲಭೂತವಾಗಿ ಗೆಲೋದು ಮಾತಾಡಿ ಕೊಡ್ಲಿ, ಎಲ್ಲ ತೀರ್ಮಾನ ಮಾಡಿ. ಸರ್, ಈಗ CM DCM ನಿಮ್ಮಿಬ್ಬರಿಗೂ ಸಮಾಧಾನ ಆಗುವಂತ ಒಮ್ಮತ ಅಭ್ಯರ್ಥಿ ಕೊಡಕ್ಕೆ ಅಂತ ನಿರ್ಧಾರ ಮಾಡಿದ್ದಾರೆ ಸರ್. ಸೊ ಅಲ್ಲಿಂದ ಬರೋ ಹೆಸರಿಗೆ ನೀವಿಬ್ಬರು ಕುತ್ಕೊಂಡು ಕೆಲಸ ಮಾಡಕ್ ರೆಡಿ ಇದ್ದೀರಾ ಸರ್? ಅಲ್ಲ, ನಾನು ಯಾರು ಕೊಟ್ಟು ಕಾಂಗ್ರೆಸ್ ಓಟ್ ಹಾಕ್ಬೇಕಂತ ಹೇಳುವ, ನಾನು ಹೆಸರು ಹೇಳಲ್ಲ ಯಾರು ಕೊಡಬೇಕು ಬಿಡಬೇಕು ಅಂತ. ನನ್ನ ಅಪೀಲ್ ಕೊಟ್ಬಿಟ್ಟಿದ್ದೀನಿ, ಕೊಟ್ಟರು ಕೊಡ್ಬೋದು, ಇಲ್ಲದ್ರೆ ನಾವು ಇಂಥದನ್ನು ಸಲಹೆ ಮಾಡಿದ್ವಿ, ಅದಕ್ಕೆ ಓಟ್ ಹಾಕ್ಸಕ್ ತಯಾರಿದ್ವಿ. ಸರ್ ನಿನ್ನೆ ಸಭೆಯಲ್ಲಿ ಬಿಟ್ಟು ಯಾರಿಗಾರು ಕೊಡ್ಬೇಕು, ನಿಮ್ಮ ಫ್ಯಾಮಿಲಿಗೆ ಬಿಟ್ಟು ಅಷ್ಟು ಜಿದ್ದು ಯಾಕಿದೆ? ಅವ್ರನ್ನೇ ಕೇಳಿದ್ರೆ ಗೊತ್ತಾಗ್ತದೆ ನಾನೇನಂತ ಹೇಳಿ. ನಾನೇನು ಜಿದ್ದು ಸಾಧಿಸಿಲ್ಲ, ಯಾರಿಗೇನು ತೊಂದರೆ ಕೊಟ್ಟಿಲ್ಲ. ಸಾಕಷ್ಟು ಜನ MLAಗಳನ್ನ MLCಗಳನ್ನ ತಯಾರು ಮಾಡಿದ್ದೀನಿ. ಹಾಗಿದ್ರೆ ನಾನು ಗೆಲ್ಸ್ಕೊಂಬರಕ್ಕಾಗ್ತಾ ಇಲ್ಲ, ತಯಾರಿ ಮಾಡೋಕ್ಕಾಗ್ತಾ ಇಲ್ಲ. ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ಸ್ ಮಾಡಿದ್ದೀನಿ, ಮೆಂಬರ್ಸ್ ಮಾಡಿದ್ದೀನಿ, ಪಂಚಾಯತಿ ಲೆವೆಲ್ಗೂ ಕೆಲಸ ಮಾಡಿದ್ದೀನಿ, ಪಂಚಾಯತಿ ಮೆಂಬರ್ಸ್ ಕೇಳ್ತೀನಿ, ನಗರಸಭೆ, ಪುರಸಭೆ, ಜಿಲ್ಲಾ ಪರಿಷತ್ ಎಲ್ಲ ಮಟ್ಟದಲ್ಲಿ 30 ವರ್ಷದಲ್ಲಿ ಕೆಲಸ ಮಾಡಿ ಕಾಂಗ್ರೆಸ್ಸನ್ನು ಭದ್ರಕೋಟೆ ಮಾಡಿ. ಏನಾದ್ರು ಕೇಳಬೇಕು ನನಗೆ. ಕೆಳಗಡೆ ಹಿಡಿದು ರಮೇಶ್ ಕುಮಾರ್ ಅವ್ರ ಜೊತೆ ಖುದ್ದು ಮಾತುಕತೆ ನಡೆಸ್ತೀರಾ ಸರ್? ನಾನು ಹೇಳಿದ್ದೀನಲ್ಲ, ಮಾತಾಡೋಕೆ ಹೋದ್ನಲ್ಲ, ಅವ್ರ ಮನೆ ಹತ್ರ ಸಿಕ್ಲಿಲ್ವಲ್ಲ, ನಿಮಗೆಲ್ಲ ಗೊತ್ತಿದೆಯಲ್ಲ. ನಾನು ಮನೆ ಹತ್ರ ಹೋದೆ, ಕಾರಣ ಏನಂದ್ರೆ ಕಾಂಗ್ರೆಸ್ ಉಳಿದ ನಮ್ಮ ಭಾವನೆಗಳಿಂದ, ನಮ್ಮ ಭಿನ್ನಾಭಿಪ್ರಾಯದಿಂದ ಕಾಂಗ್ರೆಸ್ಗೆ ಡ್ಯಾಮೇಜ್ ಆಗಬಾರ್ದು ಅಂತ ನಾನೇ ಒಂದು ಅಜ್ಜಿ ಹೋದೆ ಮನೆ ಮುಂದೆ. ಅವ್ರ ಮನೆ ಅಲ್ಲ, ನಿಮ್ ಭೇಟಿ ಮಾಡದೇ ಇರೋ ಅಂತ ಮನೆಯಲ್ಲಿದ್ದಿಲ್ಲ, ಮನೆಯಲ್ಲಿದ್ದರೆ ಅವ್ರು ಬರ್ತಿದ್ರು, ಮನೆಯಲ್ಲಿ ಇರಲಿಲ್ಲ ಆ ಸಂದರ್ಭ. ದೂರವಾಣಿಯಲ್ಲಿ ಏನಾದ್ರು ಸಂಪರ್ಕ ಮಾಡ್ತಾರೆ ಸರ್? ಇಲ್ಲ, ಮೊನ್ನೆ ಇದರಲ್ಲಿ ಮಾತಾಡಿದ್ದೆ, ಕಾಂಗ್ರೆಸ್ ಆಫೀಸಲ್ಲಿ ಮಾತಾಡಿದ್ದೆ. ಅವರು ಹೇಳಿದರು, ಎಲ್ಲ ಬಿಟ್ಬಿಡೋಣಪ್ಪ, ಕಾಂಗ್ರೆಸ್ 2 ಕ್ಷೇತ್ರ ಗೆಲ್ಸ್ಕೊಳ್ಳೋಣ, ನಮ್ಮ ಜವಾಬ್ದಾರಿ ಇದೆ ಅಂತ. ನಾನು ಒಪ್ಕೊಂಡು ಅಪೀಲ್ ಮಾಡಿದೆ, ನಮ್ಗೆ ಕೊಡಬೇಕು ಅಂತ. ಒಂದು ವೇಳೆ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತೀವಿ, ನಾವೆಲ್ಲ ಒಟ್ಟಿಗೆ ಸೇರಿ ಕೆಲಸ ಮಾಡ್ತೀವಿ ಅಂತ ಹೇಳಿ. ಒಂದ್ ಹೆಜ್ಜೆ ಮುಂದೆ ಹೋಗಿ ನೀವು ಸಂಧಾನಕ್ಕೆ ರೆಡಿ ಆಗಿದ್ದೀರಿ, ಆದ್ರೂ ಕೂಡ ಅವ್ರು ನಿಮ್ಮನ್ನ ಒಪ್ಕೊಳ್ಳಕ್ಕೆ ತಯಾರಿಲ್ವಲ್ಲ ಅಂತ. ನಾನೇನು ಮಾಡ್ತೇನೆ ಸರ್, ಈಗ ಕುಮಾರಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷ ಹೈಕಮಾಂಡಲ್ಲಿ ಕೆಲಸ ಮಾಡಿದ್ದೀನಿ, ವರ್ಕಿಂಗ್ ಕಮಿಟಿಯಲ್ಲಿ ಕೆಲಸ ಮಾಡಿದ್ದೀನಿ. ನಾನು ಈಗೋ ಇಟ್ಕೊಂಡು ನನಗೆ ಶಕ್ತಿ ಕೊಟ್ಟು ಕಾಂಗ್ರೆಸ್ ನನ್ನನ್ನು ಬೆಳೆಸಿರುವಾಗ ನಾನು ಸ್ವಪ್ರತಿಷ್ಠೆ ಮಾಡೋದಕ್ಕೆ ನಾನು ಎಲ್ಲರೂ ತಿಳ್ಕೊಂಡು ಹೋಗ್ಬೇಕನ್ನೋ ಭಾವನೆ ಮಾಡಲಿ. ಅವರು ಕುಮಾರಸ್ವಾಮಿ ಅವರೇನು ರಮೇಶ್ ಕುಮಾರ್ ಅವ್ರಿಗೆ ಇದರೆಲ್ಲ ಕಟ್ಸ್ಕೊಳ್ಬೇಕು, ಗೆಲ್ಲಬೇಕಾದ್ರೆ ಏನು ಮಾಡಬೇಕು ತಂತ್ರ ನೋಡ್ಬೋದು, ಮತ್ತು ಎಲ್ಲರನ್ನೂ ಸಮಾಧಾನ ಮಾಡುವಂಥ ಶಕ್ತಿ ಅವ್ರಿಗೆ. ಅವರು ಈ ಕೆಲಸವನ್ನು ಮಾಡಿ ನಾನು ಅವರು ಕುರಿತು ಮಾತಾಡಿದೆ, ಅಥವಾ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಮೇಶ್ ಕುಮಾರ್ ಅವರ ಕುರಿತು ಮಾತಾಡಿದೆ, ತೀರ್ಮಾನ ಯಾಕಂದರೆ
ಅವ್ರು 2 ದಿನ ಆರೋಗ್ಯ ಸರಿಯಿಲ್ಲ ಅಂದ್ಬಿಟ್ರೆ ಅವ್ರು ಬಿಟ್ಟು ನಾವು ಮಾಡುವಂಥದ್ದಾದ್ರೆ ಮತ್ತೆ ಆ ದಿನ ನಾವು ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲರೂ ಸೇರಿಕೊಟ್ಟು ಮಾತ್ರ ಬೆಲೆ ಇದ್ದಾಗಲ್ಲ. ರಮೇಶ್ ಕುಮಾರ್ ಖರ್ಸೆ ಅಲ್ಲ ಸರ್, ರಮೇಶ್ ಕುಮಾರ್ ಖರ್ಸೆ ತೀರ್ಮಾನ ಮಾಡ್ಬೇಕು ಅಂತಾರ. ತಿಪ್ಪೇಸ್ವಾಮಿಯವ್ರಿಗೆ ಅಲ್ಲಿ ಟಿಕೆಟ್ ಅನ್ನು ಬನ್ನಿ JDS ಅಲ್ಲಿ ಕೊಡ್ತೀವಿ ಅಂತ ಹೇಳಿ ಸಂಪರ್ಕ ಮಾಡಿದ್ದಾರೆ ಅವ್ರನ್ನೇ ಮೊನ್ನೆ ಅವರು ಸಂಪರ್ಕ ಮಾಡಿಲ್ಲ. ಈಗ ಚಿಕ್ಕಬಳ್ಳಾಪುರದಲ್ಲೂ ಸಮಸ್ಯೆ ಇದೆ. ನೀವು ಅಖಂಡ ಜಿಲ್ಲೆಯ ಬಗ್ಗೆ ಮಾತಾಡ್ತೀವಿ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ರಕ್ಷಾರಾಮಯ್ಯ ಬೇಡ ಅನ್ನೋ ರೀತಿಯ ಅಭಿಪ್ರಾಯ ಶಾಸಕರಿಗಿದೆ. CM DCM ಕೋಲಾರದ ವಿಚಾರದಲ್ಲಿ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡ್ತಾರೆ. ಚಿಕ್ಕಬಳ್ಳಾಪುರದ ವಿಚಾರದಲ್ಲಿ ಮಾತ್ರ ಶಾಸಕರ ಅಭಿಪ್ರಾಯಕ್ಕೆ ಮನ್ನಣೆ ಕೊಡಲ್ಲ. ಅದು ಅವ್ರನ್ನೇ ಕೇಳಿ ಯಾಕೆ ಇದು ಮಾಡ್ತೀರಿ ಅಂತೇಳಿ ಅವ್ರನ್ನೇ ಕೇಳಿ. ನಮ್ಗೆ ಯಾವ ಅಭ್ಯರ್ಥಿ ಕೊಟ್ಟರೆ ಅವ್ರು ಕೆಲಸ ಮಾಡೋ ಕೆಲಸ ನಮ್ದು ಆ ಕೆಲಸ ಮಾಡ್ತೀವಿ. ಸರ್ ಈಗ ಎರಡೂ ಬಣದನ್ನ ಕೂರಿಸಿ ಮಾತಾಡಿ ಅಂತ CM ಹತ್ರ ರಿಕ್ವೆಸ್ಟ್ ಮಾಡಿದ್ದೀರಾ? ಅವ್ರು CM ಏನ್ ಹೇಳ್ತಾರೆ ಸರ್? CMಗೆ ನಾನು ನಮಗೆ ಕೊಡಬೇಕಂತ ಒತ್ತಾಯ ಮಾಡಿದ್ದೀನಿ. ತದನಂತರ ಹೈಕಮಾಂಡ್ ಇವತ್ತು ಖರ್ಗೆ ಹೋಗಿ, ಸೋನಿಯಾ ಗಾಂಧಿ ಹೋಗಿ, ರಾಹುಲ್ ಗಾಂಧಿ ಹೋಗಿ, ಆರ್ಗನೈಸಿಂಗ್